ನಮಸ್ಕಾರ. ಕ್ರಿಯೇಟಿವ್ IAS ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ವಿನಾಯಕ್. ಇವತ್ತು ನಾವು ಇತ್ತೀಚೆಗೆ ಬೆಳಗಾವಿ ಹಾಗೂ ಮಹಾರಾಷ್ಟ್ರ ಗಡಿಯಲ್ಲಿ ನಡೀತಿರತಕ್ಕಂತಹ ಒಂದು ಏನು ಸಂಘರ್ಷನಿದೆ ಅದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಹಾಗಾಗಿ ಇಂದಿನ ಒಂದು ಏನು ವಿಷಯ ಇದೆ ಅದು KS ಮೇನ್ಸ್ ಹಾಗೂ IAS ಮೇನ್ಸ್ಗೆ ಸಂಬಂಧಪಟ್ಟಂತೆ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಈ ಒಂದು ಇವತ್ತು ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಣ. ಮಹಾರಾಷ್ಟ್ರದ ಗಡಿಯಲ್ಲಿ ಏನು ಒಂದು ಘರ್ಷಣೆ ಉಂಟಾಯಿತು ಅದೇನಪ್ಪಾ ಅಂತಂದ್ರೆ, ಮಹಾರಾಷ್ಟ್ರದ ಹಾಗೂ ಬೆಳಗಾವಿಯ ನಡುವೆ ಇರ್ತಕ್ಕಂಥ ಒಂದು ನಮ್ಮ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ಸು ಈ ಒಂದು ಗಡಿಯಲ್ಲಿ ಹೋಗ್ಬೇಕಂತ ಸಮಯದಲ್ಲಿ ನಮ್ಮ ಕಂಡಕ್ಟರ್ ಏನಿರ್ತಾರೆ ಅಲ್ಲಿರ್ತಕ್ಕಂಥ ಪ್ರಯಾಣಿಕರು ಅಲ್ಲಿ ಒಂದು ಹುಡುಗಿಗೆ ಟಿಕೆಟ್ ಕೇಳಿದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಮರಾಠಿ ಭಾಷೆಯಲ್ಲಿ ಮಾತಾಡ್ತಾರೆ. ಮರಾಠಿ ಭಾಷೆಯಲ್ಲಿ ಮಾತಾಡಿದಾಗ ಕಂಡಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ, ನಾನು ಕನ್ನಡದಲ್ಲೇ ಮಾತಾಡಿ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಏನು ಸ್ಥಳೀಯರು ಇರ್ತಾರೆ ಅವರೆಲ್ಲ ಮರಾಠಿಗರು ಇರೋದ್ರಿಂದ ಅಲ್ಲಿ ಈ ಒಂದು ಉದ್ವಿಗ್ನತೆ ಸ್ಟಾರ್ಟ್ ಆಗತ್ತೆ. ಯಾಕೆ ನಿಮಗೆ ಮರಾಠಿ ಬರಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಹಾಗೂ ಸಡನ್ ಆಗಿ ಅಲ್ಲಿ ಒಂದು ಜಗಳ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಕರ್ನಾಟಕದ ಸಾರಿಗೆಯ ಕಂಡಕ್ಟರ್ ಮೇಲೆ ಹಲ್ಲೆ ಆಗುತ್ತೆ. ಇದು ಹಲ್ಲೆ ಆದ್ಮೇಲೆ ಇಷ್ಟಕ್ಕೆ ಉಳಿಯಲ್ಲ, ಈ ಒಂದು ವಿಚಾರ ನಮ್ಮ ಕರ್ನಾಟಕಕ್ಕೂ ಹಬ್ಬುತ್ತೆ. ಸೊ ಈ ರೀತಿ ಒಂದು ಬೆಳಗಾವಿಯ ಒಂದು ಗಡಿಯಲ್ಲಿ ಈ ರೀತಿಯಾದಂತ ಒಂದು ಘಟನೆ ನಡೆದಿದೆ ಅಂತಕ್ಕಂಥ ಒಂದು ವಿಷಯ ಬಂದಾಗ ನಮ್ಮವರು ಏನ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಏನು ಹಲ್ಲೆ ಮಾಡಿರ್ತಾರೆ ಅವರ ಮೇಲೆ ಕೇಸನ್ನ ದಾಖಲಿಸ್ತಕ್ಕಂಥ ಒಂದು ಘಟನೆ ನಡೆಯುತ್ತೆ. ಈ ಘಟನೆ ನಡೆದಾಗ ಇಷ್ಟಕ್ಕೆ ಇದು ಸುಮ್ಮನಾಗಲ್ಲ. ಅಲ್ಲಿರ್ತಕ್ಕಂಥ ಜನರು ಯಾವಾಗ ಕರ್ನಾಟಕದವರು ಕಂಡಕ್ಟರ್ ಒಂದು ಆ ಸ್ಥಳೀಯರ ಮೇಲೆ ಕೇಸ್ ಹಾಕಿದ್ರೋ ಈ ಹೊಡೆದಾಟ ನಡೆದಾಗ, ಸೊ ಅಲ್ಲಿ ಕೂಡ ಈ ಒಂದು ಜ್ವಾಲೆ ಕಿಚ್ಚು ಹತ್ಕೊಳ್ಳುತ್ತೆ. ಯಾವ ರೀತಿ ಅಂತಂದ್ರೆ, ಇವರು ಯಾವ ಮಟ್ಟಕ್ಕೆ ಇಳಿತಾರೆ ಅಂತಂದ್ರೆ, ಅಲ್ಲಿನ ಒಂದು ಸ್ಥಳೀಯರು ಅಲ್ಲೇನು ಒಂದು ಹೆಣ್ಮಕ್ಳಿಗೆ ನಮ್ಮ ಕಂಡಕ್ಟರ್ ಟಿಕೆಟ್ ಕೊಡ್ತಿರ್ತಾರೆ. ಆ ಒಂದು ಹೆಣ್ಮಕ್ಳು 18 ವರ್ಷಕ್ಕಿಂತ ಕಮ್ಮಿ ಇರ್ತಾರೆ. ಸೊ ಆ ಒಂದು ಹೆಣ್ಣಿನ ಮೇಲೆ ಇವರು ಅತ್ಯಾಚಾರವಾದ ಎಸಗತಕ್ಕಂಥ ಪ್ರಯತ್ನ ಮಾಡಿರ್ತಾರೆ ಅಂತ ಅನ್ಕೊಂಡ್ರು ಹೇಳಿ ಪೋಕ್ಸೋ ಆಕ್ಟ್ ಅನ್ನ ದಾಖಲಿಸ್ತಕ್ಕಂಥದ್ದು. ವೀಕ್ಷಕರೇ, ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿಗಳೇ, ಇಲ್ಲಿ ಯಾವ ರೀತಿ ಅಂತಂದ್ರೆ, ಈ ಪೋಕ್ಸೋ ಆಕ್ಟ್ ಏನ್ ಬಂದಿದೆ, ಇದು ನಾಟ್ ಈಸಿ. ಈ ಒಂದು ಆಕ್ಟ್ ಬಿದ್ರೆ ಕಮ್ಮಿ ಅಂದ್ರೂ 10 ರಿಂದ 20 ವರ್ಷ ಅಥವಾ ಜೀವನ ಪರ್ಯಂತವಾದಂತಹ ಒಂದು ಜೀವಾವಧಿ ಶಿಕ್ಷೆನ ಒದಿಸ್ತಕ್ಕಂಥ ಒಂದು ವಿಚಾರ ಕೂಡ ಇಲ್ಲಿ ನಡೆಯುತ್ತೆ. ಹಾಗಾಗಿ ನೀವು ಯೋಚನೆ ಮಾಡಿ, ಇವತ್ತು ಗಡಿಯಲ್ಲಿ ಕೇವಲ ಭಾಷೆಗಾಗಿ ಯಾವ ರೀತಿಯಾದಂತಹ ಒಂದು ನೀಚ ಮಟ್ಟಕ್ಕೆ ಮರಾಠಿಗರು ಇಳಿತಿದ್ದಾರೆ, ಮಹಾರಾಷ್ಟ್ರ ಜನರು ಇಳಿತಿದ್ದಾರೆ ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯಕರ. ಸೊ ಈ ರೀತಿಯಾದಂತಹ ಘಟನೆಗಳು ನಡಿಬಾರದು. ಯಾಕಂತಂದ್ರೆ ಈಗ ಯಾವುದೇ ಕಂಡಕ್ಟರ್ ಆಗಿರ್ಲಿ, ಸೊ ಅದು ಕರ್ನಾಟಕದವಾಗಿರ್ಲಿ ಮಹಾರಾಷ್ಟ್ರದೇ ಆಗಿರ್ಲಿ, ಅವರು ತಮ್ಮ ಒಂದು ಕುಟುಂಬದ ಒಂದು ಅವಶ್ಯಕತೆಗಾಗಿ ಅಲ್ಲಿ ಒಂದು ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಅವ್ರ ಮೇಲೆ ಸುಖ ಸುಮ್ಮನೆ ಕೇಸ್ಗಳನ್ನು ದಾಖಲಿಸೋದಾಗ್ಲಿ ಅಥವಾ ಅವುಗಳ ಮೇಲೆ ಹಲ್ಲೆ ನಡೆಸೋದಾಗ್ಲಿ ಇದು ಎಷ್ಟು ಸಮಂಜಸ ಅನ್ನೋದನ್ನ ನಾವಿಲ್ಲಿ ವಿಚಾರ ಮಾಡ್ಬೇಕಾಗುತ್ತೆ. ಹಾಗಾಗಿ ಇನ್ನು ಇದು ಇಷ್ಟೊತ್ತು ಇದರ ಹಿನ್ನೆಲೆ ಆಯ್ತು. ಇನ್ನ ಇದ್ರ ಬಗ್ಗೆ ನೋಡ್ತಾ ಹೋದ್ರೆ, ಸೊ ಏನಪ್ಪಾ ಅಂತಂತಂದ್ರೆ, ಸೊ ಹಿಂದೆ 2022ರಲ್ಲಿ ಮಹಾರಾಷ್ಟ್ರ ಏನ್ ಮಾಡುತ್ತೆ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಒಂದು ಮಹಾರಾಷ್ಟ್ರದ ಏನು ಕಚೇರಿಗಳಿದಾವೆ, ಸರ್ಕಾರಿ ಕಚೇರಿಗಳಲ್ಲಿ, ಅಲ್ಲಿ ಏನೋ ಕೀಬೋರ್ಡ್ ಯೂಸ್ ಮಾಡ್ತಾರೆ. ಅಲ್ಲಿ ಪ್ರತಿಯೊಂದು ಕೀಬೋರ್ಡ್ ಅಲ್ಲೂ ಕೂಡ ಮರಾಠಿ ಒಂದು ಅಕ್ಷರಗಳು ಇರ್ತಕ್ಕಂಥದ್ದು. ಹಾಗೇನಾದ್ರೂ ಇಲ್ಲ ಅಂತಂದ್ರೆ ಅಲ್ಲಿ ಆ ಒಂದು ಸಂಸ್ಥೆ ಮೇಲೆ ಕ್ರಮ ಜರುಗಿಸ್ತಕ್ಕಂಥದ್ದು. ಆ ರೀತಿ ಅಂತ ಒಂದು ನಿಲುವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತು. ಅದಾದ ಮೇಲೆ ನಮ್ಮ ಕರ್ನಾಟಕ ಯಾವತ್ತಿದ್ರು ಇತ್ತೀಚೆಗೆ ನೀವು ನೋಡ್ತಿದ್ದಾರೆ, ಹಿಂದಿನ ಒಂದು ಕೆಲವು ದಿನಗಳ ಹಿಂದೆ, ಸೊ ಪ್ರತಿಯೊಂದು ಹೆಡ್ಲೈನ್ ಅಲ್ಲಿ ಏನೊಂದು ಬೋರ್ಡ್ ಹಾಕ್ತಿವಲ್ಲ, ಅಲ್ಲಿ 60% ಕನ್ನಡ ಇರಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇತ್ತೀಚೆಗೆ ನಮ್ಮ ಸರ್ಕಾರವು ಕೂಡ ಒಂದು ಕಡ್ಡಾಯವಾಗಿ ಮಾಡಿದೆ. ಇನ್ನು ಮುಂದೆ ಹೋಗ್ತಾ ಹೋದ್ರೆ, ಈ ಒಂದು ಭಾರತದ ಅಖಂಡ ದೇಶದಲ್ಲಿ 1950ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅಂತ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಭಾರತ ಏನಿತ್ತು, ವಿವಿಧ ಆಡಳಿತ ಒಂದು ಏನದು ವಿಚಾರಗಳ ಮೇಲೆ ಅವುಗಳನ್ನ ಬೈಫರ್ಕೇಷನ್ ಮಾಡಲಾಗಿತ್ತು, ವಿಭಾಗಗಳನ್ನ ಮಾಡಲಾಗಿತ್ತು. ಆದ್ರೆ 1950ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಹೊಸ 14 ಸ್ಟೇಟ್ಗಳನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಕರ್ನಾಟಕವು ಕೂಡ ಒಂದು. ಅವಾಗಿನ್ನು ಮಹಾರಾಷ್ಟ್ರ ಆಗಿರಲ್ಲ. ಸೊ ಮುಂದೆ ನೋಡ್ತಾ ಹೋದ್ರೆ, ಆ ಒಂದು ಸಂದರ್ಭದಲ್ಲಿ 1960ರಲ್ಲಿ ಮುಂದೆ ಮಹಾರಾಷ್ಟ್ರ ಆಗುತ್ತೆ. ಅವರು ಯಾವಾಗ ಒಂದು ಈ ಒಂದು ಬೆಳಗಾವಿ ಮೇಲೆ ಅವ್ರಿಗೆ ಒಂದು ಕಣ್ಣು ಬೀಳುತ್ತೆ, ಇಲ್ಲಿ ಮಹಾರಾಷ್ಟ್ರ ಮಾತಾಡೋರು ಜಾಸ್ತಿ, ಮರಾಠಿ ಮಾತಾಡೋರು ಜಾಸ್ತಿ ಇದ್ದಾರೆ ಅಂತ ಒಂದು ತಲೆಯಲ್ಲಿ ಬಂದಾಗ ಅವರು ಪದೇ ಒಂದು ಬೆಳಗಾವಿನ ನಮ್ಮ ಒಂದು ರಾಜ್ಯಕ್ಕೆ ಸೇರ್ಸ್ಕೊಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಅವಾಗಿಂದಲೇ ಶುರು ಮಾಡ್ಕೊಂತಾರೆ. ಆ ಒಂದು ಸಮಯದಲ್ಲಿ ಸೊ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಒಂದು ಸಮಿತಿಯನ್ನು ಶಿಫಾರಸು ಮಾಡುತ್ತೆ. ಅದ್ಯಾವ ಸಮಿತಿ ಅಂತಂದ್ರೆ, ಮೆಹರ್ ಚಂದ್ ಮಹಾಜನ್ ನೇತೃತ್ವದಲ್ಲಿ ಒಂದು ಸಮಿತಿ.
ಸೊ ಇದೇನಪ್ಪಾ ಅಂತಂದ್ರೆ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳ ಒಂದು ಗಡಿಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಒಂದು ಸಮಿತಿ ಸ್ಥಾಪನೆ ಆಗ್ತಕ್ಕಂಥದ್ದು. ಅವರಲ್ಲಿ ಏನ್ ಮಾಡ್ತಾರೆ, 1960 ಈ ಆಯೋಗವನ್ನ ಸ್ಥಾಪನೆ ಮಾಡಿದಾಗ ಮಹಾಜನ್ ಅವರು ಸೊ ಏನ್ ವರದಿ ಕೊಡ್ತಾರೆ ಅಂತಂದ್ರೆ 1 ವರ್ಷ ಆದ್ಮೇಲೆ 1967ರಲ್ಲಿ ಸೊ ಈಗೇನಿದೆ ಬೆಳಗಾವಿ ಅಲ್ಲಿ ಆಲ್ಮೋಸ್ಟ್ 64% ಏನಿದ್ದಾರೆ ಕನ್ನಡ ಮಾತಾಡೋರು ಇದ್ದಾರೆ. ಇನ್ನುಳಿದಂತೆ 34% ಸಂಬಂಧಪಟ್ಟಂತೆ ಮರಾಠಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಇನ್ನಿತರ ಉರ್ದು ಆಗಿರ್ಬೋದು, ಹಿಂದಿ ಭಾಷಿಗರಿದ್ದಾರೆ. ಹಾಗಾಗಿ ಸೊ ಇದೇನು ಬೆಳಗಾವಿ ಕರ್ನಾಟಕದಲ್ಲಿದೆ ಅದು ಸರಿಯಾಗಿದೆ, ಅದ್ರ ಬಗ್ಗೆ ಯಾವುದೇ ಇನ್ನೊಂದು ಅಭಿಪ್ರಾಯ ಬೇಡ ಅಂತಕ್ಕಂಥ ಒಂದು ನಿಲುವನ್ನ ಅವರು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಸೊ ಆ ಒಂದು ಸಮಯದಲ್ಲಿ ಇದು ಮಹಾರಾಷ್ಟ್ರದವರಿಗೆ ಇದನ್ನ ಸಹಿಸಿಕೊಳ್ಳಕ್ಕಾಗಲ್ಲ. ಇವರು MC ಮಹಾಜನ್ ಸಮಿತಿ ಏನಿದೆ ಅದು ಏಕಪಕ್ಷೀಯವಾಗಿ ಇಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಇವರು ಆ ಒಂದು ಶಿಫಾರಸುಗಳನ್ನ ಒಪ್ಕೊಳ್ಳೋದಿಲ್ಲ. ಪದೇ ಪದೇ ಈ ಒಂದು ಏನ್ ಮಾಡ್ತಾರೆ, ಘರ್ಷಣೆಯನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಇಲ್ಲಿ ನೋಡ್ತಾ ಹೋದ್ರೆ ಮಹಾರಾಷ್ಟ್ರ, ಸೊ ಇಲ್ಲಿ ಕರ್ನಾಟಕ, ಬೆಳಗಾವಿ, ಸೊ ಈ ಒಂದು ಏನಿದೆ ಸ್ಥಳ ಏನಿದೆ ಸೊ ಇದು ಹತ್ರ ಎಲ್ಲದಕ್ಕೂ. ಸೊ ಅದನ್ನ ನೋಡ್ತಾ ಹೋದಾಗ ಸೊ ಇಲ್ಲೇನು ಅಂತಂದ್ರೆ ಹೈದರಾಬಾದ್ ಆಗಿರಬಹುದು, ಪುಣೆ ಆಗಿರಬಹುದು, ಗೋವಾ ಆಗಿರಬಹುದು, ಬೆಂಗಳೂರು, ಮಂಗಳೂರು ನೋಡಿ ಹೆಚ್ಚು ಕಮ್ಮಿ 500ರಿಂದ 300-400 ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಮಲಪ್ರಭಾ ನದಿ ಹಾಗೂ ಮಾರ್ಕಂಡೇಯ ನದಿ ಇಲ್ಲಿ ಇರ್ತಕ್ಕಂಥದ್ದು. ಇನ್ನೂ ನೋಡ್ತಾ ಹೋದ್ರೆ ಬೆಳಗಾವಿ ಏನಿದೆ ಇದು ಮೋಸ್ಟ್ ಸ್ಥಳ ಅಲ್ಲಿ ಪ್ರದೇಶಗಳೇನು ಬರುತ್ತೆ ಅದು ಆಲ್ಮೋಸ್ಟ್ ವೆಸ್ಟರ್ನ್ ಘಾಟ್ಸ್, ನಮ್ಮ ಪಶ್ಚಿಮ ಘಟ್ಟಗಳಿಗೆ ಹತ್ಕೊಂಡಿದೆ. ಸೊ ಹೀಗಿರ್ಬೇಕಂತಂದ್ರೆ ಅಲ್ಲಿ ಈ ಒಂದು ಇದರದ ಒಂದು ಪ್ರಾಮುಖ್ಯತೆ ಅವ್ರಿಗೆ ಗೊತ್ತು, ಎಷ್ಟು ಇದು ರಿಸೋರ್ಸ್ಫುಲ್ ಆಗಿದೆ ಬೆಳಗಾವಿ ಅನ್ನೋದನ್ನ. ಹಾಗಾಗಿ ಬೆಳಗಾವಿಯನ್ನ ಸೇರ್ಸ್ಕೊಳ್ತಕ್ಕಂಥ ಒಂದು ವಿಚಾರ ಅವ್ರು ಯಾವತ್ತೂ ಕೈ ಬಿಟ್ಟಿಲ್ಲ, ಅದನ್ನ ಹಾಗೆ ಮುಂದುವರ್ಸ್ತಾ ಇದ್ದಾರೆ. ಎಷ್ಟೇ ಸರಿ ನೀವು ಸುಪ್ರೀಂ ಕೋರ್ಟ್ ಯಾವುದೇ ಅದ್ರ ಬಗ್ಗೆ ಸಮಿತಿಗಳ ಬಗ್ಗೆ ವರದಿ ಕೊಟ್ಟರು ಕೂಡ ಅದನ್ನ ಅವರು ಲೆಕ್ಕಿಸ್ತಾ ಇಲ್ಲ. ಸೊ ಅದನ್ನ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಿರಸ್ಕಾರ ಮಾಡ್ತಾ ಇದ್ದಾರೆ. ಹಾಗೆ ನಡೀತಾ ಏನಪ್ಪಾ ಅಂತಂದ್ರೆ ಇನ್ನು ಒಂದು ಹಿಸ್ಟಾರಿಕಲ್ ವ್ಯೂ ನೋಡ್ತಾ ಹೋದಾಗ ಸೊ ಇಲ್ಲಿ ಬೆಳಗಾವಿ ಏನು ಪ್ರಾಮುಖ್ಯತೆ ಅಂತಂದ್ರೆ 1924ರಲ್ಲಿ ಕಾಂಗ್ರೆಸ್ ಅಧಿವೇಶನ ಏನ್ ನಡೆಯುತ್ತೆ. ಸೊ ಆ ಅಧಿವೇಶನದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಅವರು ಏಕೈಕ ಅಧ್ಯಕ್ಷತೆ ಸ್ಥಾನ ವಹಿಸ್ತಕ್ಕಂತ ಒಂದು ಏನಂತ ಸೆಷನ್ ಅಂತಂದ್ರೆ ಇದೆ. ಸೊ ಆ ಕಾಂಗ್ರೆಸ್ ಸೆಷನ್ ಆಗಿದ್ದರಿಂದ ಇದು ಬೆಳಗಾವಿ ತುಂಬಾ ಮುಖ್ಯ ಆಗುತ್ತೆ. ಇತ್ತೀಚೆಗೆ ನೋಡಿದಾಗೆ ಲಾಸ್ಟ್ ಡಿಸೆಂಬರ್ ಅಲ್ಲಿ ಸೊ ಇದರ 100 ವರ್ಷದ ಒಂದು ಅಧಿವೇಶನ ನಡಿಬೇಕಾಗಿತ್ತು. 100 ವರ್ಷ ಒಂದು ಏನಾಗಿದೆ ಅದ್ರ ಪ್ರಕಾರ ಒಂದು ನಡಿಬೇಕಾಗಿತ್ತು. ಆ ಒಂದು ಅಧಿವೇಶನ ಏನಾಗುತ್ತೆ ಅಂತಂದ್ರೆ ಲಾಸ್ಟ್ ನಮ್ಮ ಮಾಜಿ ಪ್ರಧಾನಮಂತ್ರಿ ಆದಂತಹ ಯಾರು ನಮ್ಮ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಈ ಒಂದು ಕಾರ್ಯಕ್ರಮ ಅಷ್ಟಾಗಿ ಜನಪ್ರಿಯವಾಗ್ಲಿಲ್ಲ. ಇಲ್ದಿದ್ರೆ ಇದು ಕೂಡ ಒಂದು ಉತ್ತಮ ಒಂದು ವಾತಾವರಣ ಸೃಷ್ಟಿ ಮಾಡ್ತಿತ್ತು. ಸೊ ಈ ಪದೇ ಪದೇ ಈ ರೀತಿಯಂತಹ ಕೆಲಸಗಳು ನಡೀತಾ ಇವೆ. ಈ ರೀತಿಯಂತಹ ಒಂದು ಖ್ಯಾತಿ ತೆಗೆತಿರ್ತಕ್ಕಂಥ ಮಹಾರಾಷ್ಟ್ರಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಏನ್ ಮಾಡ್ತು, 2014ರಲ್ಲಿ ಮುಂಚೆ ಬೆಳಗಾಂ ಅಂತ ಕರೀತಾ ಇದ್ರು, ಅದನ್ನ ಬೆಳಗಾವಿ ಅಂತಕ್ಕಂತಹ ಒಂದು ಹೆಸರನ್ನ ಬದಲಾಯಿಸ್ತಕ್ಕಂಥ ಕೆಲಸವನ್ನ ನಮ್ಮ ಕರ್ನಾಟಕ ಮಾಡ್ತು. ಹಾಗೆ 2022ರಲ್ಲಿ ಏನಾಗುತ್ತೆ ಅಂತಂದ್ರೆ ಏಕನಾಥ್ ಶಿಂದೆ ಅವರು ಅಲ್ಲಿ ಮಾಜಿ ಮುಖ್ಯಮಂತ್ರಿ ಮಹಾರಾಷ್ಟ್ರದವರು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ಕರ್ನಾಟಕದ ಬೆಳಗಾವಿ ಭಾಗದಲ್ಲಿ ಇರ್ತಕ್ಕಂಥ ಏನು ಫ್ರೀಡಂ ಫೈಟರ್ಸ್ ಇದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಅದೆಲ್ಲ ಇದ್ದವರು, ಅವ್ರಿಗೆ ಒಂದು ಸೌಲಭ್ಯಗಳನ್ನ ಒದಗಿಸ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಯಾರು ಮರಾಠಿ ಮಾತಾಡ್ತಾರೆ ಅವ್ರಗಳಿಗೆ ಕೆಲವೊಂದು ಏನಂತಾರೆ ಕೆಲವೊಂದು ಫ್ರೀ ಬೀಸ್ ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇಷ್ಟಕ್ಕೆ ಕರ್ನಾಟಕವು ಕೂಡ ಸುಮ್ಮನೆ ಆಗಲ್ಲ. ಇಲ್ಲಿರ್ತಕ್ಕಂಥ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತಹ ಬೊಮ್ಮಾಯಿ ಅವರು ಕೂಡ ಸೊ ಮಹಾರಾಷ್ಟ್ರ ಭಾಗದಲ್ಲಿ ಏನೋ ಒಂದು ಅಕ್ಕಲಕೋಟ್ ಇದೆ, ಆಮೇಲೆ ನಮ್ಮ ಸೊಲ್ಲಾಪುರ ಇದೆ. ಸೊ ಅಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಅನುದಾನವನ್ನ ನೀಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರವು ಕೂಡ ಮಾಡುತ್ತೆ. ಹಾಗಾಗಿ ಎಲ್ಲಿಯೂ ಕೂಡ ನಾವು ಇದನ್ನ ಬಿಟ್ಟು ಕೊಡ್ತೇವೆ ಅನ್ನೋ ಸಂದೇಶವನ್ನ ಬಿಟ್ಟು ಕೊಡ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲಿ ನೋಡಿ ಹೇಗೆ ವಿಧಾನಸೌಧ ಇದೆ ಬೆಂಗಳೂರಲ್ಲಿ, ಅದೇ ರೀತಿಯಾಗಿ ಸುವರ್ಣಸೌಧವನ್ನ ನಾವು ಇವತ್ತು ಬೆಳಗಾವಿಯಲ್ಲಿ ನಿರ್ಮಿಸಿದ್ವಿ. ಯಾಕಂತಂದ್ರೆ ಇದು ಎಷ್ಟು ಮುಖ್ಯ ಆಗುತ್ತೆ ಅಂದ್ರೆ ಪ್ರತಿಯೊಂದು ಸದ ಬೇಸಿಗೆ ಕಾಲದಲ್ಲಿ ನಮ್ಮ ಬೆಂಗಳೂರಲ್ಲಿ ನಡೆದ್ರೆ ಇನ್ನೊಂದು ನಾವು ಚಳಿಗಾಲದಲ್ಲಿ ಅಧಿವೇಶನವನ್ನ ಇವತ್ತು ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ. ಏಕೆ ಅಂತಂದ್ರೆ ನಾವು ಬೆಳಗಾವಿಯನ್ನ ಇನ್ನೊಂದು ರಾಜಧಾನಿಯನ್ನ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಸೊ ಆ ರೀತಿಯಂತ ವಿಚಾರಗಳು ಇರಬೇಕಾದ್ರೆ ನಾವು ಹೇಗೆ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಬಿಟ್ಕೊಡ್ತೀವಿ ಅಷ್ಟು ಈಸಿಯಾಗಿ? ಸೊ ಇದನ್ನ ಇವತ್ತು ಮಹಾರಾಷ್ಟ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾಗಿ ಇವೆಲ್ಲ ಒಂದು ವಿಷಯಗಳನ್ನ ನೋಡಿದಾಗ ಸೊ ಇದು ಅಷ್ಟು ಬೇಗ ಬಗೆಹರಿಸ್ತಕ್ಕಂಥ ಕೆಲಸ ಅಲ್ಲ ಅಂತ ಇದು ಸದ್ಯಕ್ಕೆ ಎಲ್ರಿಗೂ ಗೊತ್ತು. ಸೊ ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಇಲ್ಲಿ ನಾವು ಸೊಲ್ಯೂಷನ್ ಹುಡುಕ್ಬೇಕು, ಇಲ್ಲಿ ಒಂದು ಪರಿಹಾರ ಕಂಡ್ಕೋಬೇಕು ಅಂತಂದ್ರೆ ಮುಖ್ಯವಾಗಿ ನಾವಿವತ್ತು ಇಲ್ಲಿ 3 ಒಂದು ಉಪಾಯಗಳಿವೆ. ಅದರಲ್ಲಿ ಮುಂಚೆ ನೋಡ್ತಾ ಹೋದ್ರೆ ಒಂದು ನಮ್ಮ ಏನು ಮುಖ್ಯಮಂತ್ರಿಗಳಿದ್ದಾರೆ ಕರ್ನಾಟಕದಾಗ್ಲಿ ಅಥವಾ ಮಹಾರಾಷ್ಟ್ರದವರಾಗ್ಲಿ, ಇಬ್ಬರು ಕೂಡ ಅಲ್ಲಿ ಒಂದು ಸಭೆಯನ್ನು ನಡೆಸಿ ಅಲ್ಲಿ 2 ರಾಜ್ಯಗಳಿಗೆ ಹಿತವಾಗಿರತಕ್ಕಂತ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲವಾದ್ರೆ ಇನ್ನು ಇದ್ರ ಬಗ್ಗೆ ಒಂದು 2 ಸಮಿತಿಯನ್ನ ಮಾಡಿ ಸೊ ನಮ್ಮ ರಾಜ್ಯದಿಂದಾಗಿ ಅವರ ಸಮಿತಿ ಗಡಿ ಸಮಿತಿಗಳು ಅವುಗಳನ್ನ ಮಾಡಿ ಸರಿಯಾಗಿ ರೀತಿಯಲ್ಲಿ ಅಲ್ಲಿ ಆದ್ರೂ ಕೂಡ ಒಂದು ಸರಿಯಾದಂತ ರಿಸಲ್ಟ್ ಇಲ್ಲಿಗೆ ಏನಿದೆ ಅದನ್ನ ಫೈನಲ್ ಒಂದು ರಿಸಲ್ಟ್ ಅಂತ ತಗೋಬೇಕಾಗತ್ತೆ. ಇಲ್ಲಪ್ಪ 2 ಕಡೆಯಿಂದ ಆಗ್ತಿಲ್ಲ ಅಂತಂದ್ರೆ ಇದರಲ್ಲಿ ಮುಖ್ಯವಾಗಿ ಇದನ್ನ ಪರಿಹರಿಸಕ್ ಸಾಧ್ಯ ಇರೋದು ಕೇವಲ ಸುಪ್ರೀಂ ಕೋರ್ಟ್ ನಿಂದ.
ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂತಂದ್ರೆ ಅದಕ್ಕಿರೋಷ್ಟು ಪವರ್ ಬೇರೆ ಇನ್ನ ಯಾವುದಕ್ಕೂ ಇಲ್ಲ ಅಂತ ಎಲ್ಲ ಇಡೀ ದೇಶಕ್ಕೆ ಗೊತ್ತು. ಹಾಗಾಗಿ ಪ್ರಧಾನಮಂತ್ರಿ ಮೂಲಕವಾಗ್ಲಿ ಅಥವಾ ನಮ್ಮ ರಾಷ್ಟ್ರಪತಿಗಳ ಮೂಲಕವಾಗ್ಲಿ ಏನಿದೆ ಈ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ನ ಮೂಲಕ ಬಗೆಹರಿಸಿದ್ರೆ ಆದಷ್ಟು ಬೇಗ ಎರಡೂ ರಾಜ್ಯಗಳು ಕೂಡ ಒಂದೇ ಭಾವೈಕ್ಯತೆ ಅಂತ ನಾವು ಹೋಗಬಹುದು ಅಂತ. ಯಾಕಂತಂದ್ರೆ ಇಡೀ ಭಾರತವನ್ನ ನಾವು ಅಖಂಡವಾಗಿ ನೋಡ್ಬೇಕಾಗುತ್ತೆ. ಕೇವಲ ನಾವು ಕರ್ನಾಟಕ, ಮಹಾರಾಷ್ಟ್ರ ಆಗ್ಲಿ, ಗುಜರಾತ್ ಆಗ್ಲಿ, ತಮಿಳುನಾಡು ಆಗ್ಲಿ ನೋಡ್ತಾ ಹೋದ್ರೆ ನಾವು ಅಕ್ಕಪಕ್ಕದಲ್ಲೇ ಇರಿಸು ಮುರಿಸುಗಳನ್ನ ಉಂಟು ಮಾಡ್ತಿದ್ದೀವಿ. ಇದರಿಂದ ಏನಾಗುತ್ತೆ ಅಂತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಹಿಂದೆ ಉಳಿತಾ ಇದ್ವಿ. ಇಂತ ಏನು ಗಡಿ ವಿವಾದಗಳಿದಾವೆ, ಗಡಿಯಲ್ಲಿರ್ತಕ್ಕಂಥ ಜನರಿಗೆ ಉದ್ವಿಗ್ನತೆ ಪರಿಸ್ಥಿತಿಯನ್ನ ಉಂಟು ಮಾಡ್ತಾ ಇದೆ. ಹಾಗಾಗಿ ಇವುಗಳನ್ನ ನಿಲ್ಲಿಸಬೇಕಾದ್ರೆ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಕೂಡ ಏನ್ ಹಿಂದೆ ಇಲ್ಲ, ಸಾಕಷ್ಟು ಮುಂದೆ ಇದೆ. ಹಾಗಾಗಿ ಅಂತ ಒಂದು ಬೆಳವಣಿಗೆಯಲ್ಲಿ ಭಾರತದಲ್ಲೇ ನಾವು ಎಷ್ಟು ಮುಂದೆ ಇರಬೇಕಾದ್ರೆ ಇಂತಹ ಭಾಷೆಗಳ ವಿಚಾರದಲ್ಲಿ ನಾವು ಏನ್ ಹಿಂದೆ ಉಳಿತಾ ಇದೀವಿ ಅದನ್ನ ನಾವು ನಿಲ್ಲಿಸಬೇಕಾದಂತಹ ಒಂದು ಸಮಯ ಬಂದಿದೆ. ಹಾಗಾಗಿ ಇವತ್ತೊಂದು ಚರ್ಚೆ ಏನಿದೆ ಭಾರತ ಹಾಗೂ ಮಹಾರಾಷ್ಟ್ರ ಗಡಿಗೆ ಸಂಬಂಧಿಸಿದಂತೆ ಇದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಇದನ್ನ ಆದಷ್ಟು ಬೇಗ ಪರಿಹಾರ ಮಾಡ್ಕೊಳ್ಳೋದು ನಮ್ಮ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಹಾಗಾಗಿ ಇದಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಇದಕ್ಕೆ ಏನು ಅಂತಂತಂದ್ರೆ ಒಂದು ಸಹಕಾರವನ್ನ ನೀಡಬೇಕು. ಹಾಗಾಗಿ ಈ ಒಂದು ಚರ್ಚೆ ಇಷ್ಟಿದೆ. ಇನ್ನು ಮುಂದೆ ನೋಡ್ತಾ ಹೋದ್ರೆ ಸೊ ಇಲ್ಲಿ ನಮ್ಮ ಕ್ರಿಯೇಟಿವ್ IAS ಅಕಾಡೆಮಿ ಏನಿದೆ ವತಿಯಿಂದ ಇಲ್ಲಿ ನಾವು PSI ಗೆ, ಗ್ರೂಪ್ ಸಿ ಗೆ ಹಾಗೂ KS ಮೇನ್ಸ್ ಗೆ ಟೆಸ್ಟ್ ಸೀರೀಸ್ ನ ನಡೆಸ್ತಾ ಇದ್ವಿ. ಹಾಗಾಗಿ ಯಾರೆಲ್ಲ ನೀವು KS ಇಂದ ಪ್ರಿಲಿಮ್ಸ್ ಇಂದ ಮೇನ್ಸ್ ಕ್ವಾಲಿಫೈ ಆಗಿದ್ದೀರಾ, PSI ಟೆಸ್ಟ್ ಸೀರೀಸ್ ನ ತಗೋಬೇಕು ಅಂತಿದ್ದೀರಾ, ಆಮೇಲೆ ಗ್ರೂಪ್ ಸಿ ಎಕ್ಸಾಮ್ ಯಾರು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅವ್ರಿಗೋಸ್ಕರ ಇದೊಂದು ಇಲ್ಲಿ ಅಪರ್ಚುನಿಟೀಸ್ ಇದಾವೆ. ಆದಷ್ಟು ಬೇಗ ನಮ್ಮ ಏನು ಕಾಂಟ್ಯಾಕ್ಟ್ ನಂಬರ್ ಇದೆ ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಕೂಡ ಅಪ್ಡೇಟ್ಸ್ ಗಳು ಸಿಗ್ತಾ ಇರುತ್ತೆ. ಅವನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಏನು ಬೇಕು ಮಾಹಿತಿ ಸಿಗುತ್ತೆ. ಹಾಗೆ ಇವುಗಳ ಬಗ್ಗೆ ನೀವು ಟೆಸ್ಟ್ ಸೀರೀಸ್ ನ ತಗೋಬಹುದು. ಹಾಗಾಗಿ ಇದು ಇವತ್ತಿನ ಒಂದು ಚರ್ಚೆ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.